ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಅಮೃತಧಾರೆ ಸೀರಿಯಲ್ ಭೂಮಿಗೆ ಎದುರಾಯಿತು ಮತ್ತೊಂದು ದೊಡ್ಡ ಸವಾಲು. ಜಯದೇವ್ ಶಕುಂತಲಾಗೆ ಮುಕ್ತಾಯ ಹಾಡ್ತಾರ ಗೌತಮ್ ಮಲ್ಲಿ. 4ನೇ ಸ್ಟೇಜ್ನಲ್ಲಿ ಭೀಕರ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಭೂಮಿಯನ್ನು ಕಾಪಾಡಿಕೊಳ್ಳುವಲ್ಲಿ ಗೌತಮ್ ಕೊನೆಗೂ ಯಶಸ್ವಿಯಾಗಿದ್ದಾರೆ. ಆದರೆ ಭೂಮಿ ಬದುಕಿ ಬಂದಾಯ್ತು ಅಂದುಕೊಂಡಲೇ ಎಲ್ಲವೂ ಸರಿಯೋಯ್ತು ಅಂದುಕೊಂಡರೆ ನಿಮ್ಮ ಹೆಜ್ಜೆ ತಪ್ಪಾದಂತೆ. ಯಾಕೆಂದರೆ ಈಗ ಗೌತಮ್ ಮತ್ತೆ ಭೂಮಿ ಮಧ್ಯೆ ಹಾಗೂ ಅವರ ಇಡೀ ಕುಟುಂಬದ ಮಧ್ಯೆ ಮತ್ತೊಂದು ಹಿಮಾಲಯದೆತ್ತರದ ಚಾಲೆಂಜ್ ಬಂದು ನಿಂತಿದೆ. ಅಷ್ಟಕ್ಕೂ ಅದೇನು ಚಾಲೆಂಜ್? ಶಕುಂತಲಾ ಮತ್ತು ಜಯದೇವ್ ಹಣದ ಹೊಸ ಕುತಂತ್ರವೇನು? ಮಲ್ಲಿ ಹೇಗೆ ಜಯದೇವ್ನ ಕರ್ಮಕಾಂಡವನ್ನು ಬಯಲಿಗೆಳೆಯದಿದ್ದಾರೆ? ಈ ಎಲ್ಲ ಕುತೂಹಲಕಾರಿ ವಿಷಯವನ್ನು ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಭೂಮಿಗೆ 4ನೇ ಹಂತದ ಕ್ಯಾನ್ಸರ್ ಇದೆ ಅನ್ನುವ ಕಹಿ ಸತ್ಯವನ್ನು ಭೂಮಿ ಎಲ್ಲರಿಂದಲೂ ಮುಚ್ಚಿಟ್ಟಿದ್ದರು. ಇನ್ಫ್ಯಾಕ್ಟ್ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಗೌತಮ್ಗೂ ಈ ವಿಷಯ ತಿಳಿದಿರಲಿಲ್ಲ. ಯಾವಾಗ ಈ ಸತ್ಯ ಗೌತಮ್ಗೆ ಗೊತ್ತಾಯಿತೋ ಅವರು ಒಂದು ಕ್ಷಣ ಕಸಿದು ಹೋದರು. ಭೂಮಿಗೆ ಚಿಕಿತ್ಸೆ ಕೊಡಿಸಲು ಮುಂದಾದರು. ಅಂತಿಮ ದಿನಗಳನ್ನು ಎಣಿಸುತ್ತಿರುವ ನನಗೆ ಟ್ರೀಟ್ಮೆಂಟ್ ಬೇಡ, ಆ ನೋವನ್ನು ತಡೆಹಿಡಲು ನನ್ನದು ಸಾಧ್ಯವಿಲ್ಲ ಎಂದು ಭೂಮಿ ಹಠ ಹಿಡಿದಿದ್ದಳು. ಆದರೆ ಗೌತಮ್ ಮತ್ತು ಮಲ್ಲಿ ಇಬ್ಬರು ಸೇರಿ ನಿಮ್ಮನ್ನು ಕಳೆದುಕೊಳ್ಳಲು ನಾವು ಸಿದ್ಧರಿಲ್ಲ, ನನಗಾಗಿ ನೀವು ಬದುಕಲೇಬೇಕು ಎಂದು ಮನವೊಲಿಸಿ ಭೂಮಿಯನ್ನು ಆಸ್ಪತ್ರೆಗೆ ಸೇರಿಸುತ್ತಾರೆ. ವೈದ್ಯರು ಕೂಡ ಔಷಧಿ ಜೊತೆಗೆ ರೋಗಿಗೆ ಬದುಕುವ ಆಸೆ ಮತ್ತು ಆತ್ಮವಿಶ್ವಾಸ ಇರಬೇಕು ಎಂದಾಗ ಭೂಮಿಯಲ್ಲಿದ್ದ ಧನಾತ್ಮಕ ಚಿಂತನೆ ಹಾಗೂ ಗಟ್ಟಿ ಮನಸ್ಸು ಕೆಲಸ ಮಾಡಿದೆ. ಅಂತಿಮವಾಗಿ ಭೂಮಿ ಕ್ಯಾನ್ಸರ್ ವಿರುದ್ಧ ಹೋರಾಟದಲ್ಲಿ ಗೆದ್ದು ಬಂದಿದ್ದಾರೆ. ಹಾಸ್ಪಿಟಲ್ ಮೆಡಿಸಿನ್ ಅಂತ ದಿನವಿಡೀ ನೊಂದು ಹೋಗಿದ್ದ ಭೂಮಿಕಾ ಮಾನಸಿಕ ನೆಮ್ಮದಿ ಸಿಗಲಿ ಎಂದು ಅವರಿಗೆ ಇಷ್ಟವಾದ ಮೈಸೂರಿಗೆ ಗೌತಮ್ ಕರೆದುಕೊಂಡು ಹೋಗಿದ್ದಾರೆ. ಇನ್ನು ಶಕುಂತಲಾನ ಹೊಸ ಕೇಡಿ ಪ್ಲಾನ್. ಇತ್ತ ಭೂಮಿ ಹುಷಾರಾಗ್ತಿದ್ದಂತೆ ಇಡೀ ಮನೆ ಸಂತಸ ಪಡುತ್ತಿದ್ದರೆ ಶಕುಂತಲಾ ಮತ್ತು ಜಯದೇವ್ ಹೊಟ್ಟೆ ಉರಿದು ಬೆಂದು ಹೋಗುತ್ತಿದ್ದಾರೆ. ಭೂಮಿ ಸತ್ತು ಹೋದರೆ ತಮ್ಮ ಹಾದಿ ಸುಗಮವಾಗುತ್ತದೆ ಅಂದುಕೊಂಡಿದ್ದ ಈ ಇಬ್ಬರು ಕಿಡಿಗೇಡಿಗಳು ಈಗ ಭೂಮಿ ಬದುಕಿ ಬಂದಿರುವುದು ನುಂಗಲಾರದ ತುತ್ತಾಗಿದೆ. ಆದರೆ ಶಕುಂತಲಾ ಸುಮ್ಮನೆ ಕೂರುವ ಹೆಂಗಸಲ್ಲ. ಮೆಡಿಸಿನ್ಗೆ ಸ್ಪಂದಿಸಿ ಆಕೆ ಕ್ಯಾನ್ಸರ್ನಿಂದ ಬಚಾವ್ ಆಗಿರಬಹುದು, ಆದರೆ ಈಗ ಆಕೆಗೆ ಮಾನಸಿಕವಾಗಿ ಪೆಟ್ಟು ಕೊಟ್ಟು ಮನಸ್ಸನ್ನು ಹದಗೆಡಿಸಿ ಆಕೆ ಮತ್ತೆ ಆ ಕ್ಯಾನ್ಸರ್ ದಬಡೆಯನ್ನು ಸಿಲುಕಿ ಸಾವನ್ನಪ್ಪುತ್ತಾಳೆ ಎಂದು ಮತ್ತೊಂದು ಕುತಂತ್ರ ಯೋಚನೆ ರೂಪಿಸುತ್ತಿದ್ದಾಳೆ. ಮನೆಯಲ್ಲಿ ಎಲ್ಲರ ಎದುರು ಭೂಮಿ ಮೇಲೆ ಅಪಾರ ಪ್ರೀತಿ ತೋರ್ಪಡಿಸುತ್ತಾರೆ. ಒಳಗೊಳಗೆ ಆಕೆಯ ಮನಸ್ಸಿನ ಆಘಾತ ನೀಡುವಂಥ ವಿಷಪೂರಿತ ಮಾತುಗಳನ್ನು ಆಡುತ್ತಿದ್ದಾರೆ. ಶಕುಂತಲಾ ಒಳ್ಳೆಯವರು ಎಂದು ನಂಬಿರುವ ಅಮಾಯಕರಾದ ಭೂಮಿ ಈಗ ಆಕೆಯ ಮಾತುಗಳಿಂದ ಮಾನಸಿಕರಾಗಿ ಕುಸಿಯಲು ಪ್ರಾರಂಭಿಸಿದ್ದಾರೆ. ಮಲ್ಲಿ ಮತ್ತು ಜಯದೇವ್ ಕತೆ ಅಂತ್ಯ. ಇತ್ತ ಜಯದೇವ್ ಮಾಡಿದ ಕರ್ಮಕಾಂಡಗಳಿಂದ ಸರಣಿಗೆ ಮುಕ್ತಾಯ ಹಾಡುವ ಸಮಯ ಹತ್ತಿರ ಬಂದಿದೆ. ಕಠಿಣ ತರಬೇತಿ ಮುಗಿಸಿರುವ ಮಲ್ಲಿ ಈಗ ಅಧಿಕೃತವಾಗಿ ಚಾರ್ಜ್ ತೆಗೆದುಕೊಂಡಿದ್ದಾರೆ. ಅವರ ಕೈಗೆ ಸಿಕ್ಕ ಮೊದಲ ಕೇಸೇ ದಿಯಾ ಕಣ್ಮರೆಯಾದ ಪ್ರಕರಣ. ದಿಯಾ ಬಾಯ್ ಫ್ರೆಂಡ್ ಜೈಲಿನಲ್ಲಿದ್ದು ದಿಯಾ ಕಣ್ಮರೆಯಾಗಲು ನಿಜವಾದ ಕಾರಣ ಜಯದೇವ್ ಎಂಬ ಅನುಮಾನ ಜೀವಾಗೆ ಬಂದಿದೆ. ಈಗ ಮಲ್ಲಿ ಆಫೀಸರ್ ಆಗಿರೋದ್ರಿಂದ ಜೀವಾಗೆ ಆನೆ ಬಲ ಬಂದಂತಾಗಿದೆ. ಕಂಪ್ಲೇಂಟ್ ಆಧರಿಸಿ ಮಲ್ಲಿ ಈಗ ದಿಯಾನ ಹುಡುಕುವ ಕಾರ್ಯಾಚರಣೆಗೆ ಇಳಿದಿದ್ದಾಳೆ. ಆದರೆ ಜಯದೇವ್ನಿಂದಾಗಿ ದಿಯಾ ಈಗಾಗಲೇ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರಾ ಅಥವಾ ಬದುಕಿದ್ದಾರೆ ಎಂಬ ದೊಡ್ಡ ಪ್ರಶ್ನೆ ಉಳಿದಿದೆ. ಯಾವುದೇ ಒಂದು ಸಾಕ್ಷಿ ಸಿಕ್ಕರೂ ಜಯದೇವ್ಗೆ ತಕ್ಕ ಪಾಠ ಕಲಿಸಬೇಕು ಎಂದು ಕಾಯುತ್ತಿದ್ದ ಮಲ್ಲಿಗೆ ಈಗ ಸೂಕ್ತ ಅವಕಾಶ ಸಿಕ್ಕಿದೆ. ಜಯದೇವ್ ಮಾಡಿದ ಪ್ರತಿಯೊಂದು ಅಕ್ರಮಗಳು ಬಯಲಿಗೆಳೆಯಲು ಆತನನ್ನು ಕಂಬಿ ಹಿಂದೆ ತಳ್ಳಲು ಮಲ್ಲಿ ಖಡಕ್ ಪ್ಲಾನ್ ರೂಪಿಸಿದ್ದಾಳೆ. ಶಕುಂತಲಾಗೆ ಕಾಂತಾವರ ಡೌಟ್ ಆ್ಯಂಡ್ ಗೌತಮ್ ರೌದ್ರಾವತಾರ. ಶಕುಂತಲಾ ಆಡುತ್ತಿರುವ ನಾಟಕ ಮನೆಯವರಲ್ಲಿದ್ದ ಕಾಂತವರಿಗೆ ಅನುಮಾನ ತಂದಿದೆ. ಶಕುಂತಲಾ ನಿಜವಾಗಿಯೂ ಬದಲಾಗಿದ್ದಾಳೆಯೋ ಅಥವಾ ಒಳ್ಳೆಯವಳಂತೆ ನಟಿಸುತ್ತಿದ್ದಾಳೆಯೋ ಎಂಬ ಪತ್ತೆ ಹಚ್ಚಲು ಈಗ ಕಾಂತವರು ಈಗ ಶಕುಂತಲಾ ರಹಸ್ಯವಾಗಿ ವಾಚ್ ಮಾಡಲು ಶುರು ಮಾಡಿದ್ದಾರೆ. ಒಮ್ಮೆ ಶಕುಂತಲಾನ ನಿಜವಾದ ಬಣ್ಣ ಗೌತಮ್ ಎದುರು ಬಯಲಾದರೆ ಖಂಡಿತವಾಗಿಯೂ ಗೌತಮ್ ಈ ಬಾರಿ ಶಕುಂತಲಾನನ್ನು ಕ್ಷಮಿಸುವುದಿಲ್ಲ. ತಾಯಿಯ ಸ್ಥಾನ ಕೊಟ್ಟು ಗೌತಮ್ ತನ್ನ ಹೆಂಡತಿಯ ಪ್ರಾಣದ ಜೊತೆಗೆ ಮತ್ತೆ ಆಡವಾಡುತ್ತಿದ್ದಾಳೆ ಎಂದು ತಿಳಿದರೆ ರೌದ್ರಾವತಾರ ತಾಳುವುದು ಖಂಡಿತ. ಅತ್ತ ಮಲ್ಲಿ ಆಫೀಸರ್ ಆಗಿ ಜಯದೇವ್ಗೆ ಚಳಿ ಬಿಡಿಸುತ್ತಿದ್ದರೆ ಇತ್ತ ಗೌತಮ್ ಶಕುಂತಲಾಗೆ ತಕ್ಕ ಪಾಠ ಕಲಿಸಲು ಸಿದ್ಧರಾಗುತ್ತಿದ್ದಾರೆ. ಇಷ್ಟೇ ಅಲ್ಲದೆ ಸದಾ ಸಹಿಸಿಕೊಳ್ಳುತ್ತಿದ್ದ ಭೂಮಿ ಕೂಡ ಈ ಬಾರಿ ಶಕುಂತಲಾಳ ಸತ್ಯ ಗೊತ್ತಾದ ತಕ್ಷಣ ರಣಚಂಡಿಯಾಗಿ ಕಂಟಕವಾಗುತ್ತಿದ್ದಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.